ನೀಟ್ ಪರೀಕ್ಷೆ ಕುರಿತಾಗಿ ನಡೆದಂತಹ ಗಲಭೆ ಏನಿದೆ ಇದು ಈಗ ಇಡೀ ದೇಶದ ಚರ್ಚೆಗೆ ಕಾರಣವಾಗಿರುವಂಥದ್ದು. ಸಿಜೆಪಿ ಪಕ್ಷದ ಕೆಲವೊಂದು ಕಾರ್ಯಕರ್ತರು ರಾಷ್ಟ್ರ ರಾಜಧಾನಿಯಲ್ಲಿ ಗಲಭೆ ಮಾಡಿರುವಂಥದ್ದು. ಜೊತೆಗೆ ನೈತಿಕ ಹೊಣೆ ಹೊತ್ತು ಸಚಿವರು ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಈಗ ಆಗ್ರಹವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯವಾಗಿ ದೆಹಲಿಯಲ್ಲಿ ನಡೆದಂತಹ ಈ ಒಂದು ಗಲಭೆ ಏನಿದೆ ಇದಕ್ಕೆ ಮುಖ್ಯ ಕಾರಣ ಏನು? ಜೊತೆಗೆ ರಾಜೀನಾಮೆಯ ಪಟ್ಟು ಹಿಡಿದಂತಹ ಈ ಸಿಜೆಪಿ ಕಾರ್ಯಕರ್ತರು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈಗ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಈ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು ಸರ್? ಪ್ರಥಮತವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂಥ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿಯ ಕ್ರಮವನ್ನು ವಹಿಸಿಕೊಳ್ಬೇಕು, ಯಾರೆಲ್ಲ ತಪ್ಪಿಗಸ್ತರು ಅವರನ್ನು ಬಂಧಿಸಬೇಕು, ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ವಹಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡಲಾಗಿದೆ. ನಾನು ಒಂದು ಮಾತನ್ನು ಇವತ್ತು ಕೇಳ್ತೇನೆ, ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ರೈಲು ಅಪಘಾತ ಆದರೆ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅದೇ ವಾಲ್ಮೀಕಿ ಹಗರಣ ಆದಾಗ, ಅದೇ ಮೂಡ ಹಗರಣ ಆದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರಾ? ಹಾಗಿರುವಾಗ ಸಹಜವಾಗಿ ಯಾವುದೇ ಒಂದು ಮಂತ್ರಿ ಅವರು ತನ್ನದೇ ಮಂತ್ರಿ ಮಂಡಲದಲ್ಲಿ ತನಗೆ ಕಪ್ಪು ಚುಕ್ಕೆ ಬರುವಂಥ ರೀತಿಯ ತಾನೇ ತಪ್ಪನ್ನು ಎಸಗಿ ಮಾಡುವುದಿಲ್ಲ. ಇದು ಒಂದು ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸ್ ಇಲ್ಲದ ಕಾಂಗ್ರೆಸ್ ಮತ್ತು ಈ ರೀತಿಯ ಎಡಪಂಕ್ತಿಯ ವಿಚಾರಧಾರಿಗಳು ಈ ರೀತಿಯ ಪ್ರತಿಭಟನೆಯನ್ನು ಮಾಡುವಂಥದ್ದು, ಆ ಪ್ರತಿಭಟನೆಯನ್ನು ಮಾಡಿದರೆ ತೊಂದರೆ ಇಲ್ಲ. ಪ್ರತಿಭಟನೆ ಸಂವಿಧಾನವಾಗಿ ಹಕ್ಕು, ಯಾರು ಕೂಡ ಯಾವುದಕ್ಕೂ ಪ್ರತಿಭಟನೆ ಮಾಡಬಹುದು. ಆದರೆ ಪ್ರತಿಭಟನೆ ಮಾಡುವಾಗ ಪೊಲೀಸರಿಗೆ CRPFಗಳಿಗೆ ಹೊಡೆಯುವಂಥದ್ದು, ಹಲ್ಲೆ ಮಾಡುವಂಥದ್ದು, ಅವರಿಗೆ ನಿರ್ದಾಕ್ಷಿಣ್ಯವಾಗಿ ನಾಯಿಗೆ ಹೊಡೆದಾಗಿ ಹೊಡೆಯುವಂಥದ್ದು, ಒಂದು ಮಾಧ್ಯಮದ ಮಹಿಳೆಯರ ಮೇಲೆ ಕುತ್ತಿಗೆ ಕೈ ಹಾಕಿ ಎಳೆದು ನೆಲಕ್ಕೆ ಬಿಡುವಂಥದ್ದು, ಇದು ಮಾಡಿದಾಗಲೂ ಕೂಡ, ಅಹಿತಕರ ಘಟನೆಗಳನ್ನು ಮಾಡಿದಾಗಲೂ ಕೂಡ ಪೊಲೀಸ್ ಅದರ ಕ್ರಮವನ್ನು ಜರುಗಿಸ್ಕೊಳ್ತದೆ. ಎಷ್ಟೋ ಕಡೆಗಳಲ್ಲಿ ಅಹಿತಕರಗಳ ಘಟನೆ ಆದಾಗ ಕೂಡ ಯಾವುದೇ ರೀತಿಯ ಕ್ರಮವನ್ನು ವಹಿಸ್ಕೊಳ್ಬಾರ್ದು ಅಂತೇಳೋದಿಲ್ಲ. ನಾನಿವತ್ತು ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ಇರ್ಬೋದು ಅಥವಾ ಈ ಕಾಕ್ರೋಚ್ ಪಾರ್ಟಿಗಳಿರ್ಬೋದು, ಈ ರೀತಿ ಎಲ್ಲರಿಗೆ ಕೇಳಲಿಕ್ಕೆ ಬಯಸ್ತಿದ್ದೇನೆ. ಇಷ್ಟು ವರ್ಷ 75 ವರ್ಷಗಳಲ್ಲಿ ಆಡಳಿತ ಮಾಡಿದಾಗ ಈ ರೀತಿಯ ಯಾವುದಾದ್ರೂ ಸರ್ಕಾರದ ವತಿಯಿಂದ ತಪ್ಪಾಗಿದ್ದರೂ ಕೂಡ, ಏನಾದರೂ ಘಟನೆಗಳಾಗಿದ್ದರೂ ಕೂಡ ಅದಕ್ಕೆ ಯಾರು ತಪ್ಪಿಗತ್ತರೋ ಅವರನ್ನು ಕ್ರಮವಹಿಸಿಕೊಳ್ಳುವಂಥದ್ದು, ನಿರ್ದಾಕ್ಷಿಣ್ಯವಾಗಿ ಮಾಡುವಂಥದ್ದು. ಈಗ ಇಡೀ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಯಾವುದೇ ಘಟನೆ ಆದರೆ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೋ ಒಂದು ಘಟನೆ ಸಂಭವಿಸಿದಾಗ ಆರೋಗ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಕೊಡ್ತಾರಾ ಇವರು? ಹಾಗಿರುವಾಗ ನಿಮಗೆ ಒಂದು ನ್ಯಾಯ, ಅವರಿಗೊಂದು ನ್ಯಾಯ. ಮತ್ತು ಒಂದೊಂದು ತಿಳ್ಕೊಳ್ಳಿ, ಇವತ್ತಿನ ಯುವ ಸಮುದಾಯ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತಿನ ಯುವ ಸಮುದಾಯ ಅಖಿಲೇಶ್ ಯಾದವ್ನ ಬಿಟ್ಟು ಹೋಗಿದ್ದಾರೆ. ಇವತ್ತಿನ ಯುವ ಸಮುದಾಯ ಆಪ್ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇದ್ರ ಎಲ್ಲರ ಮಿಶ್ರಿತ ಒಂದು ಪ್ರಯತ್ನ ಕಾಕ್ರೋಚ್ ಪಾರ್ಟಿ. ಸರ್, ಈಗ ಮುಖ್ಯವಾಗಿ ಈ ಕಾಕ್ರೋಚ್ ಪಾರ್ಟಿಗೆ ಬೆಂಬಲವಾಗಿ ಕಾಂಗ್ರೆಸ್ಸಿಗರು ಕೂಡ ನಿಂತಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂಥ ವಿಚಾರವಾಗಿ ಪ್ರಧಾನಮಂತ್ರಿಯವರ ಮನೆಯ ಮುಂಭಾಗ ಮೊನ್ನೆ ಪ್ರತಿಭಟನೆ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಕಾಕ್ರೋಚ್ ಪಾರ್ಟಿಗೆ ನೈತಿಕವಾಗಿ ಕಾಂಗ್ರೆಸ್ ಬೆಂಬಲಿಸ್ತಿದೆಯಾ ಅಂತ ಹೇಳುವಂಥದ್ದು. ಕಾಕ್ರೋಚ್ ಪಾರ್ಟಿಯವರು ಕೂಡ ಗಟ್ಟಿಯಾಗಿ ಮಾತಾಡುವಂಥದ್ದು, ಕಾಂಗ್ರೆಸ್ ಬೆಂಬಲ ಬೇಡ ಅಂತ ಹೇಳುವಂಥ ಮಾನಸಿಕತೆಯಲ್ಲಿದ್ದಾರೆ. ಅವರು ಒಳಗಡೆ ಕಾಂಗ್ರೆಸ್ನ ಒಳಗಡೆ ಬಿ ಟೀಮ್, ಆದರೆ ಹೊರ ಜಗತ್ತಿಗೆ ತೋರಿಸ್ಕೊಳ್ಳೋದು ಬೇಡ. ಹೊರ ಜಗತ್ತಿಗೆ ನಮ್ಮ ಪ್ರತಿಭಟನೆ, ನಾವು ಸಪರೇಟ್ ಆದ ಪ್ರತಿಭಟನೆ ಕಾಕ್ರೋಚ್ ಪಾರ್ಟಿದ್ದು ಅಂತ ಹೇಳುವಾಗ ಪಾಪದ ಎಲ್ಲೋ ಒಂದು ಕಡೆ ಆ ಹೆತ್ತ ತಾಯಂದಿರು ಅಥವಾ ವ್ಯಕ್ತಿಗಳು ಅವರೊಟ್ಟಿಗೆ ಸೇರ್ಕೊಳ್ತಾರೆ ಅಂತೇಳುವಂಥ ಮಾನಸಿಕತೆ ಒಂದಿಗೆ ಇವತ್ತು ಅವರು ಈ ರೀತಿಯ ಒಂದು ಚಿತ್ರಣವನ್ನು ಮಾಡಿದ್ದು. ಆದರೆ ಈಗ ಕಾಂಗ್ರೆಸ್ನವ್ರು ಸೇರ್ಕೊಂಡಿದ್ರು. ಆಪಿನ ಕೇಜ್ರಿವಾಲ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಿಡಿಸುವಂಥ ಪ್ರಯತ್ನಗಳು ಮಾಡುವಂಥದ್ದು ಇದೆಲ್ಲವೂ. ನಾನಿವತ್ತು ಒಂದು ಕೇಳ್ತೇನೆ, ಯಾವುದೇ ಒಂದು ಮಹಿಳೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಾಗ, ಯಾವುದೇ ಒಂದು CRPF ಪೊಲೀಸರ ಮೇಲೆ ಹಲ್ಲೆ ಮಾಡಿದಾಗ, ಯಾವುದೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾಗ ಸರ್ ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಕಾರ್ಯಗಳು ಇಡೀ ಭಾರತದಲ್ಲಿ ಎಲ್ಲಾದರೂ ಕಳೆದ 75 ವರ್ಷದಲ್ಲಿ ಆಗದೇ ಇದ್ದದ್ದು ಇದೆಯಾ ಸರ್? ಪೊಲೀಸು ದೇ ವಿಲ್ ಟೇಕ್ ದೇರ್ ಓನ್, ಬಿಕಾಸ್ ಪೊಲೀಸರಿಗೂ ಕೂಡ ಸ್ವಾಭಿಮಾನ ಇದೆ. ಹಗಲು ರಾತ್ರಿ ಅವರು ದುಡಿತಾರೆ. ದುಡಿದಾಗ ಅವರ ಮೇಲೆ ಹಲ್ಲೆ ನಡೆದಾಗ ಹಾಗಾದ್ರೆ ಪೊಲೀಸ್ ಅಂತ ಹೇಳುವಂಥ ವ್ಯವಸ್ಥೆಗಳಿಗೆ ಹೆದರಿಕೆ ಇಲ್ವಾ? ಹಾಕಿದಂಥ ಬ್ಯಾರಿಕೇಡನ್ನು ತೆಗೆದು ಬಿಸಾಡಿ ನುಗ್ತಾರೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳ ನಿವಾಸ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ
ತೆರಟ್ಟಿದ್ದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು. ಇಡೀ ಪ್ರಪಂಚದಲ್ಲಿ ವಿಶ್ವ ನಾಯಕರವರು. ಅವರ ಮನೆಯ ಮುಂದೆ ಪ್ರತಿಭಟನೆ ಮಾಡ್ತೀರಂತ ನೀವು ಅನುಮತಿ ಪಡ್ಕೊಂಡಿದ್ದೀರಾ? ಏಕಾದೋಗಿದ್ರೆ ಅಲ್ಲಿ ಬಿಡಿ, ನಾವು ಇಲ್ಲೋ ಒಂದು ಮಂಗಳೂರಿನಲ್ಲಿ ಏಕಾದೋಗಿ ಖಾದರ ಮನೆ ಹತ್ರ ಪ್ರತಿಭಟನೆ ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ಮನೆಯನ್ನು ಧ್ವಂಸ ಮಾಡಿದರೆ ಲಾಠಿ ಚಾರ್ಜ್ ಮಾಡ್ತಾರೆ, ಜೈಲಿಗೂ ಹಾಕ್ತಾರೆ. ಇವತ್ತು ನಾನು ಪ್ರಶ್ನೆಯನ್ನು ಕೇಳ್ತೇನೆ, ಸರಿ ಸುಮಾರು 7-8 ಕೇಸುಗಳು ನನ್ನ ಮೇಲೆ ಹಾಕಿದಾರಲ್ಲ ಈ ಸರ್ಕಾರ ಬಂದಾಗ, ನಾನು ಯಾರಿಗೆ ಹೊಡೆದಿದ್ದೀನಿ? ಹಾಗಿರುವಾಗ ಇದು ಕಾಂಗ್ರೆಸ್ ಕೃಪಾಪೋಷಿತ ಮಿತ್ರ ಮಂಡಳಿಗಳ ಕಾಕ್ರೋಚ್ ಪಾರ್ಟಿ ಬಿ ಟೀಮ್ ಅದರದು. ಅದಕ್ಕಾಗಿ ನನ್ನ ನಿಲುವು ಏನು ಅಂತ ಕೇಳಿದ್ರೆ, ಸರಿಯಾಗಿದೆ, ಹೇಳೋದು ಸರಿ ಇದೆ. ವಿದ್ಯಾರ್ಥಿಗಳಿಗೆ ಅವರು ಕಲಿತು ಜೀವನದಲ್ಲಿ ಯಶಸ್ಸು ಸಾಗಿಸಬೇಕು, ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗಿರುವಾಗ ನೀಟ್ ಪರೀಕ್ಷೆಯಲ್ಲಿ ಅವರಿಗೆ ಮನಸ್ಸಿಗೆ ನೊಂದಿದ್ದಾರೆ. ಅವರಿಗೆ ನ್ಯಾಯ ಕೊಡಲಿಕ್ಕೆ ಯಾವ ಮಟ್ಟಿಗೆ ಆಗುತ್ತೆ ಅದು ಸರ್ಕಾರ ಚಿಂತನೆ ಮಾಡುತ್ತೆ. ಆದರೂ ತಪ್ಪಿಗಸ್ತರ ಮೇಲೆ ಕ್ರಮ ವಹಿಸ್ಕೊಳ್ಳೋದು. ಇವತ್ತು ನಾನು ಹೇಳುವಂಥದ್ದು, ಎಲ್ಲೋ ಒಂದು ಅಹಿತಕರ ಘಟನೆ ಆದಾಗ ಯಾರೋ ಒಬ್ಬರು ಯಾರಿಗೆ ಮರ್ಡರ್ ಮಾಡಿದರೆ ಆ ಸತ್ತ ವ್ಯಕ್ತಿಯನ್ನು ಜೀವಂತ ತರಲಿಕ್ಕಂತೂ ಯಾರ ಹತ್ರವೂ ಆಗಲ್ಲ, ಯಾರ ಸರ್ಕಾರದಲ್ಲಿದ್ದರೂ ಆಗಲ್ಲ. ಆದರೆ ಆ ಸತ್ತ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿಯನ್ನು ಆಡಳಿತದಲ್ಲಿ ಮಾಡಬಹುದು. ಹಾಗಾಗಿ ಇವತ್ತು ಮಂಗಳೂರಿನಲ್ಲಿ ಕೂಡ ಕೆಲವು ಶಿಕ್ಷಣ ಸಂಸ್ಥೆಯ ಕೃಪಾಪೋಷಿತ ವ್ಯವಸ್ಥೆಗಳು ನಾಳೆಗೆ ಇದೇ ರೀತಿಯಲ್ಲಿ ಹಮ್ಮಿಕೊಂಡಿದ್ದ ಮಂಗಳೂರಿನಲ್ಲಿ ಇವರೇನಂತ ಹೇಳಿದ್ರೆ ಥರ್ಡ್ ಫ್ರಂಟ್ ಅಂತ ಹೇಳುವಂಥ ರೀತಿಯಲ್ಲಿ ಮಾಡಿಕೊಂಡು ಇದೆಲ್ಲವೂ ಇಂಡಿ ಒಕ್ಕೂಟದಲ್ಲಿದ್ದವರ ಒಟ್ಟಾಗಿ ಸೇರಿಕೊಂಡಂಥ ಒಂದು ಕೃಪಾಪೋಷಿತ ನಾಟಕ ಅವರು ಮಾಡಿಕೊಂಡು ಮಂಗಳೂರಿನಲ್ಲಿ ಮಾನಸಿಕವಾಗಿ ಬಿಜೆಪಿ ಅಥವಾ ಪರಿವಾರದ ವಿರೋಧ ಇದ್ದಂಥ ಶಿಕ್ಷಣ ಸಂಸ್ಥೆಯವರು ಇಂಡೈರೆಕ್ಟ್ ಆಗಿ ಅಂಥ ವಿದ್ಯಾರ್ಥಿಗಳಿಗೆ ನೀವು ಹೋಗಿ ಅಂತ ಹೇಳುವಂಥದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಕೇಳುವಂಥದ್ದು, ಇವತ್ತು ಈ ಶಾಲೆಯ ವಿದ್ಯಾರ್ಥಿಗಳು, ಯಾವ ಶಾಲೆಯ ವಿದ್ಯಾರ್ಥಿಗಳು, ಯಾವ ಕಾಲೇಜಿನ ವಿದ್ಯಾರ್ಥಿಗಳು, ಅವರೇನಾದರೂ ನೀಟ್ ಪರೀಕ್ಷೆಯಲ್ಲಿ ಅವರಿಗೇನಾದರೂ ತೊಂದರೆ ಆಗಿದೆಯಾ? ತೊಂದರೆ ಆದವರು ಸಹಜವಾಗಿ ವಿರೋಧ ಮಾಡುವಂಥದ್ದು ಒಂದು ಭಾಗ. ಆದರೆ ಎಲ್ಲೋ ಒಂದು ಕಡೆ ಎಲ್ಲೋ ಯಾರಿಗೂ ಆಗಿದೆ ಅಂತೇಳಿ ಇಲ್ಲಿ ನರೇಂದ್ರ ಮೋದಿಜಿಯವರ ವಿರುದ್ಧವಾಗಿ ಒಂದು ವಾತಾವರಣ ಸೃಷ್ಟಿಯಾಗಬೇಕು, ಒಂದು ಅಹಿಷ್ಣುತವತೆ ಪ್ರಾರಂಭ ಆಗಬೇಕು. ಅದರ ಮುಖಾಂತರ ಇಲ್ಲಿಯ ವಿದ್ಯಾರ್ಥಿಗಳು ಸೇಫ್ ಇಲ್ಲ ಅಂತ ಹೇಳುವಾಗ ಈ ದೇಶದ ಯುವ ಜನತೆ ತಪ್ಪು ದಾರಿಗೆ ಕೊಂಡೋಗುವಂಥ ಕೆಲಸ ಕಾರ್ಯಗಳ ಪ್ರಯತ್ನ ಇದು. ಸ್ವಲ್ಪ ದಿವಸ ನೀವು ಕಾಯಿರಿ, ಒಂದು 2 ದಿವಸ, 4 ದಿವಸ, 10 ದಿವಸ ಕಾಯಿರಿ. ಕೂಡಲೇ ಬೆಳಕಿಗೆ ಬಂದಂಥ ಯಾವುದೇ ಪಾರ್ಟಿ ಶಾಶ್ವತವಾಗಿ ಉಳಿಯಲ್ಲ. ನೀವು ಆಪನ್ನು ನೋಡಿದಿರಿ, ಇನ್ನು ಮುಂದೆ ಕಾಕ್ರೋಚ್ ಪಾರ್ಟಿಯನ್ನು ನೋಡುವಿರ. ಈಗ ಅದರಲ್ಲಿ ಏನು ಪ್ರತಿಭಟನೆ ಮಾಡಿದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು, ಬದಲಾಗಿ ಅದರಲ್ಲಿ ಈ ಒಂದು ಪ್ರಚೋದನಕಾರಿಗಳಾಗಿರ್ಬೋದು ಅಥವಾ ಏನು ಇಂತಹ ದಾಂಧಲೆ ಮಾಡಲಿಕ್ಕೆ ಬಂದವರ ಸಂಖ್ಯೆ ಜಾಸ್ತಿ ಇತ್ತು. ಅಂದರೆ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ತುಂಬ ಜನ ಇದ್ರು ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಇಲ್ಲಿ ನೀಟ್ ಅಂತ ಹೇಳುವಂಥ ಫುಲ್ ಫಾರ್ಮೇ ಅವರಿಗೆ ಅಲ್ಲಿಂದ ಬಂದಂಥ ಹೋರಾಟಗಾರರಿಗೆ ಗೊತ್ತಿರಲಿಲ್ಲ. ಈ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು? ಅಲ್ಲಿಗೆ ಬಂದಂಥವರು ವಿದ್ಯಾರ್ಥಿಗಳೇ? 100ಕ್ಕೆ 100 ವಿದ್ಯಾರ್ಥಿಗಳಲ್ಲ. ಕೆಲವರೆಲ್ಲ 50 ವರ್ಷ, 60 ವರ್ಷ, 35 ವರ್ಷ, 40 ವರ್ಷದ ವ್ಯಕ್ತಿಗಳು ಒಂದು ಪ್ರತಿಭಟನೆ ಮಾಡ್ತಾರೆ. ಅವರು ಪ್ರಚೋದನಕಾರಿಯಾಗಿ ಪ್ರಚೋದಿಸ್ತಾರೆ. ಆ ಪ್ರಚೋದನೆ ಒಳಗೊಂಡು ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ತಪ್ಪುಗಳನ್ನು ಮಾಡುವಂಥ ಸಂಭವಗಳು ಇರ್ತದೆ. ವಿದ್ಯಾರ್ಥಿಗಳು ಅವರಿಗೆ ಆದಂಥ ನೋವನ್ನು ಪ್ರತಿಭಟನೆ ಮುಖಾಂತರ ತೋರಿಸುವಂಥ ಕೆಲಸ ಕಾರ್ಯಗಳು ಅವರಿಗೆ ಜವಾಬ್ದಾರಿ ಇದೆ, ಅವರಿಗೆ ಅಧಿಕಾರ ಇದೆ. ಅದನ್ನು ತೋರಿಸಲಿ. ನಿಮ್ಮ ಪ್ರತಿಭಟನೆ ಸರ್ಕಾರದ ವಿರುದ್ಧ ಮಾಡುವಂಥದ್ದು, ಅದರಲ್ಲಿ ಕೂಡ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆ ಆಗದಾಗೆ ಮಾಡುವಂಥದ್ದು ಸಂವಿಧಾನದ ಹಕ್ಕು. ಅದನ್ನು ನಾವು ಕೀಳ್ಕೊಳ್ತಾ ಇಲ್ಲ, ಅದನ್ನು ಕೀಳ್ಕೊಳ್ಬೇಕು ಅಂತೇಳಿ ನಾವು ಹೇಳ್ತಾ ಇಲ್ಲ. ನಾವು ಕೂಡ ವಿದ್ಯಾರ್ಥಿಗಳಾಗಿ ಬಂದವರೇ, ನಾವು ಯುವ ಸಮುದಾಯದೊಂದಿಗೆ ಇದ್ದೇವೆ. ಆದರೆ 50-60 ವರ್ಷದ ಪ್ರಾಯದ ವ್ಯಕ್ತಿಗಳು ಕೂಡ, ಅವರ ಮಕ್ಕಳು ಕೂಡ ಯಾರು ವಿದ್ಯಾರ್ಥಿಗಳಲ್ಲದಂಥ ಸಂದರ್ಭದಲ್ಲಿ ನೀವು ಈ ರೀತಿಯ ಒಟ್ಟಿಗೆ ಅಲ್ಲಿ ಪ್ರಚೋದನೆ ಕೊಡುವಂಥದ್ದು, ನೀವು ಬೇಡದಿದ್ದ ದಾಂಧಲೆ ಮಾಡಿದರೆ ಇದು ಯಾವ ಕೃಪಾಕೋಚಿತ ಯಕ್ಷಗಾನದ ನಾಟಕ ಕಂಪನಿ ಅಂತ ಹೇಳೋದು ಜನರಿಗೆ ಅರಿತಾಗುತ್ತೆ. ಇನ್ನು ಸ್ವಲ್ಪ ಒಂದು ತಿಂಗಳ ಒಳಗಡೆ ಎಲ್ಲವೂ ದೂದ್ ಕಾ ದೂದ್, ಪಾನಿ ಕಾ ಪಾನಿ, ಇದು ಹಾಗೇ ಆಗತ್ತೆ. ಯಾವತ್ತೂ ಸತ್ಯಕ್ಕೆ ಜಯ ಇದೆ, ಸತ್ಯಮೇ ಜಯತೆ. ನೋಡಿ, ಇನ್ನು 1 ತಿಂಗಳು 2 ತಿಂಗಳ ಒಳಗಡೆ 100ಕ್ಕೆ 100 ಇದರಲ್ಲಿ ಸತ್ಯ ಗೆಲ್ತದೆ. ತಪ್ಪಾಗಿರ್ಬೋದು, ಯಾವ ಅಧಿಕಾರಿ ಇರ್ಬೋದು, ಯಾರನ್ನು ನಾನು ನಿಮ್ಮ ಹತ್ರ ಒಂದೇ ಒಂದು ಕೇಳ್ತೇನೆ. ನೀವು ಇವತ್ತು ವರದಿಗಾರರು ನನ್ನ ವರದಿ ಒಳ್ಳೇದಾಗಬೇಕು ಅಂತ ಭಾವಿಸ್ತೀರೋ, ನನ್ನ ವರದಿ ಹಾಳಾಗಬೇಕು ಅಂತ ಭಾವಿಸ್ತೀರೋ? ಒಂದು ಹೋಟೆಲ್ ಉದ್ಯಮ ನಡೆಸುವವನು ನನ್ನ ಹೋಟೆಲ್ ಉದ್ಯಮ ಹಾಳಾಗಬೇಕು ಅಂತ ಭಾವಿಸ್ತಾರೋ, ನನ್ನ ಹೋಟೆಲ್ ಉದ್ಯಮ ಹಾಳಾಗಬೇಕು ಅಥವಾ ಒಳ್ಳೇದಾಗಬೇಕು ಅಂತ ಭಾವಿಸ್ತಾರೋ? ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ನನ್ನ ಮಂತ್ರಿಮಂಡಲದಲ್ಲಿ ಒಳ್ಳೆಯ ಸೇವೆ ಕೊಡಬೇಕಂತ ಬಯಸ್ತಾರೋ, ನನ್ನ ಮಂತ್ರಿಮಂಡಲ ನನ್ನ ನೇತೃತ್ವದಲ್ಲಿ ನಡೆಯುವಂಥದ್ದು ನನಗೆ ಕಪ್ಪು ಚುರುಕಿ ಬರುವ ಹಾಗೆ ಅವರು ಬೇಕಂತಲೇ ಮಾಡ್ತಾರೋ?
ಕಾಮನ್ ಸೆನ್ಸಿನ ಸ್ವಾಭಾವಿಕ ಮಾನಸಿಕತೆ ಮನಸ್ಸು ಇಲ್ಲದಂಥ ನಾಯಕರು ರಾಜಕೀಯ ಲಾಭಕ್ಕಾಗಿ ಈ ರೀತಿಯ ಯುವ ಸಮುದಾಯವನ್ನು ಎಳೆದು ತಪ್ಪುದಾರಿಗೆ ಕೊಂಡೋಗುವಂಥದ್ದುಂಟಲ್ಲ, ಇದು ಭಾರತಕ್ಕೆ ಒಳ್ಳೆಯದಲ್ಲ. ನಿಮ್ಮ ಆಡಳಿತದ ಆಶೆಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಭಾರತವನ್ನು ನೀವು ಬಹಳ ದೊಡ್ಡ ರೀತಿಯಲ್ಲಿ ನಷ್ಟಕ್ಕೆ, ದುಃಖಕ್ಕೆ, ಸಂಕಟಕ್ಕೆ ತಳ್ತಾ ಇದ್ದೀರಾ ಅಂತ ಹೇಳೋದು ಹೇಳಿ ಬಯಸ್ತೇನೆ.